ಧರ್ಮಸ್ಥಳದ ಘಟನೆಯ ಬಳಿಕ ವಿವಾದದ ಬಳಿಕ ಈ ಭಾಗದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ರಾಜ್ಯದ ಅನೇಕ ಕಡೆಗಳಲ್ಲಿ, ದೇಶದ ಅನೇಕ ಕಡೆಗಳಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದು ಇವತ್ತು ವಾರಾಂತ್ಯದ ಹೊತ್ತಿನಲ್ಲಿ ಧರ್ಮಸ್ಥಳದಲ್ಲಿ ಸಹಜವಾಗಿ ನೀವು ನೋಡಬಹುದು, ನನ್ನ ಹಿಂಭಾಗದಲ್ಲಿ ಭಕ್ತರ ಸಂಖ್ಯೆಯಲ್ಲಿ ಬದಲಾವಣೆಗಳಾದಂತೆ ಕಾಣ್ತಾ ಇಲ್ಲ. ಹೆಚ್ಚಿನ ಸಂಖ್ಯೆಯ ಭಕ್ತರು ಆಗಮಿಸಿದ್ದಾರೆ. ಕ್ಯೂ ಕಾಂಪ್ಲೆಕ್ಸ್ನಲ್ಲೂ ಕೂಡ ಭಕ್ತರು ದೇವಸ್ಥಾನದ ಒಳಭಾಗಕ್ಕೆ ಹೋಗ್ತಾ ಇರುವಂಥ ದೃಶ್ಯಗಳನ್ನು ನೀವು ಕಾಣಬಹುದು. ಇನ್ನು ಭಕ್ತರಲ್ಲಿ ಅಂದರೆ ಇಲ್ಲಿ ಆರಂಭದಲ್ಲಿ ಹೇಳ್ತಾ ಇದ್ದೆ ನಾನು, ಒಂದು ಹಂತದ ಕಾಳಜಿ ಇದೆ, ಒಂದು ಹಂತದ ಕೆಲವರಲ್ಲಿ ಒಂದಷ್ಟು ಗೊಂದಲ ಇದೆ, ಒಂದು ರೀತಿಯಾದಂಥ ಕುತೂಹಲದ ಅಭಿಪ್ರಾಯಗಳಿದೆ. ಹಾಗಾದರೆ ಯಾವ ರೀತಿಯ ಒಪಿನಿಯನ್ ಇದೆ ಅನ್ನುವಂಥದ್ದನ್ನು ನಾವು ಭಕ್ತರ ಬಳಿ ಕೂಡ ಕೇಳ್ಕೊಂಡು ಹೋಗುವಂಥದ್ದು, ಕೇಳುವಂಥ ಪರಿಸ್ಥಿತಿ ಕೇಳುವಂಥದ್ದು ಅಂದರೆ ಅವರಿಗೆ ಒಂದೊಂದು ಅವರದ್ದಾದ ಒಪಿನಿಯನ್ಗಳಿರುತ್ತೆ. ತುಂಬ ಜನ ಇದ್ದಾರೆ, ಅವ್ರ ಜೊತೆ ನಾನು ಮಾತನಾಡ್ತಾ ಹೋಗ್ತೀನಿ. ಸರ್, ಈಗ ಅದು ನಮ್ಮ ಮಂದೆ ಹೇಳಾಕ ಮಾಡಲ್ಲ, ಅದು ನಿಜವ ಪೊಯ್ಯ ಅದು ಸಿಕ್ಕಲ್ಲ, ನಮಗೆ ಗೊತ್ತಿಲ್ಲ. ಇವಾಗ ಇಲ್ಲಿ ಏನು ನಡೆದಿದೆ ನೋಡಿ, ಅದ್ರ ಬಗ್ಗೆ ನಾವು ಏನು ಮಾತಾಡೋದು ತಪ್ಪಾಗತ್ತೆ. ಅದಕ್ಕೆ ಆ ದೇವರೇ ಏನಂತ ಒಂದಿನ ಉತ್ತರ ಕೊಡ್ತಾರೆ ದೇವರು. ನಾವು ಅದಕ್ಕೋಸ್ಕರ ಕಾಯ್ತಾ ಇದ್ದೇವೆ. ಇನ್ನೊಂದು ಯಾರು ಏನೇ ಬೇಕಾದರೂ ಮಾಡಲಿ ಸರ್, ನಮಗೆ ನಮ್ಮ ಧರ್ಮ ಮತ್ತು ನಮ್ಮ ದೇವಸ್ಥಾನ, ನಾವು ಕಾವಂದ್ರನ್ನ ಯಾವತ್ತೂ ನಾವು ಬಿಟ್ಕೊಡೋದಿಲ್ಲ ಅಷ್ಟೇ. ದೇವಸ್ಥಾನದ ಬಗ್ಗೆ ಕೆಟ್ಟದ್ದು ಮಾತಾಡ್ತಾ ಇದ್ದಾರೆ. ಬಟ್ ನಾವು ಏನು ಹೇಳೋದು ಸರ್, ಹೇಳಿ ಇಲ್ಲಿ ಬೇರೆ ಬೇರೆ ಪಂಗಡದವರೆಲ್ಲ ಬಂದು ಸೇರ್ಕೊಂಡಿದ್ದಾರೆ. ಆ ಒಂದು ವಿಷಯ ಡೌಟ್ ನಮಗೊಂಚೂರು ಡೌಟ್ ಇದೆ ಅದ್ರ ಬಗ್ಗೆ ಅಲ್ವಾ, ನಮ್ಗೆ ಡೌಟ್ ಇದೆ. ಇದನ್ನು ಗೌರ್ಮೆಂಟಿಗೆ ಕೊಡಬೇಕಾಗಂತ ಒಂದು ಜನರದ್ದು ಒತ್ತಾಯ, ಏನಾದರೂ ಮಾಡಿ ಗೌರ್ಮೆಂಟಿಗೆ ಕೊಡಬೇಕಂತ ನಾವು ಹೇಳೋದೇನು ಗೊತ್ತಾ ಸರ್, ಈಗ ಏನಿದೆ ನೋಡಿ ಅದೇ ನಮಗೆ ತುಂಬ ಒಳ್ಳೆಯದು. ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಜನರಿಗೆ ವಿದ್ಯಾಭ್ಯಾಸ, ಜನರಿಗೆ ಇಲ್ಲಿ ಬಂದವ್ರಿಗೆ ಹಸುವೆಯಲ್ಲಿ ಬಂದವರಿಗೆ ಯಾರಿಗೂ ಒಂದು ದಿನ ಊಟ ಕಮ್ಮಿ ಆಗಲಿಲ್ಲ ಅಲ್ವಾ. ಅದಕ್ಕೆ ನಾವು ಅದ್ರ ಬಗ್ಗೆ ನಮ್ಗೆ ಹೀಗೆ ಇರಲಿ, ಏನೂ ತೊಂದರೆ ಇಲ್ಲ ಸರ್, ಏನೂ ತೊಂದರೆ ಇಲ್ಲ. ನಮ್ಮ ಅಭಿಪ್ರಾಯ ಏನಂದರೆ, ಇಂಥ ಪುಣ್ಯಕ್ಷೇತ್ರ ನಮ್ಮ ಜಗತ್ತಿನಾಗೆ ಇಲ್ಲ. ಇದನ್ನು ಹೆಸರು ಕೆಡ್ಸೋಕ್ಕೆ ಯಾರೋ ಅನಾಮಿಕ ವ್ಯಕ್ತಿ, ಇದನ್ನು ಅನಾಮಿಕ ವ್ಯಕ್ತಿ ಒಬ್ಬ ಮಾತಾಡಿದಾನೆ ಅಂತ ಇದನ್ನು ಸರ್ಕಾರ ತಗೊಂಡು ಸಂಶೋಧನೆ ಮಾಡ್ತೈತೆ. ನಮಗನಿಸಿದ ಪ್ರಕಾರ ಇದು ಎಲ್ಲ ಪುಣ್ಯಕ್ಷೇತ್ರ. ಈಗಿನ ಜನ್ರೇಷನ್ನಲ್ಲಿ ಭಕ್ತಿಯಾಗಿರೋದೇ ಕಡಿಮೆ ಅಂಥದ್ದು ಈ ಜಾಗ ಭಕ್ತರನ್ನ ಕಾಪಾಡ್ತೈತೆ. ಆಮೇಲೆ ನಾಸ್ತಿಕರು ಭಕ್ತರಾಗ್ತಿದ್ದಾರೆ. ಇಂಥ ಸ್ಥಳಕ್ಕೆ ಅದು ಆ ಥರ ನಡೆಸ್ತಿರೋದು ತಪ್ಪು ಅನಿಸುತ್ತೆ ನಮ್ಮ ಪ್ರಕಾರ. ಈಗ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹೌದು, ಅಪಪ್ರಚಾರ ಆಗ್ತೈತೆ. ಇಲ್ಲಿ ನಡೀತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ ಲಕ್ಷಾಂತರ ಜನ ಬರೋದು ನೋಡಿ ಯಾರ್ದೋ ಕೈವಾಡ ಇದೆಯೇನೋ ಇದರೊಳಗಡೆ ಅನ್ನೋ ಅನುಮಾನ ನಮ್ಮಲ್ಲಿದೆ. ಒಬ್ಬೊಬ್ಬರ ಒಂದೊಂದು ಅಭಿಪ್ರಾಯ. ಧರ್ಮಸ್ಥಳಕ್ಕೆ ಭಕ್ತರಂತೂ ಬರ್ತಾ ಇದ್ದಾರೆ. ಅಪಪ್ರಚಾರಗಳ ಆಚೆಗೂ ಕೂಡ ಇಲ್ಲಿಗೆ ಬರುವಂಥ ಭಕ್ತರ ಸಂಖ್ಯೆಯಲ್ಲಿ ಕಡಿಮೆ ಆಗಿಲ್ಲ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು.